ಮತ್ತೆ ಸುಹಾಸಿನಿಗೆ ಸ್ವಾಗತ. ಈಗ ಶಿಲ್ಪಾ ಬೆಳಗಾವಿಯಿಂದ ಕರೆ ಮಾಡ್ತಾರೆ. ಶಿಲ್ಪಾ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಶಿಲ್ಪಾ, ನನ್ನ ಧ್ವನಿ ಕೇಳ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ನಾನು ಓಕೆ, ಈಗ ಇನ್ನೊಂದು ಕಾಲ್ ರೆಡಿ ಇದೆ. ಮಂಜುಳಾ ಕರೆ ಮಾಡಿದ್ದಾರೆ. ಮಂಜುಳಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮೇಡಮ್. ಹಾಂ, ಹೆಲೋ. ಹಾಂ, ಹೇಳಿ ಮೇಡಮ್. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಮಂಜುಳಾ. ನನ್ನ ಹೆಸರು ಮಂಜುಳಾ ಅಂತ. ಹಾಂ. ನನ್ನ ಮಗನ ಹೆಸರು ರಾಹುಲ್ ಅಂದ್ಬಿಟ್ಟು. ಅವನ್ಗೆ ಈ ಕಣ್ಣಿನ ರೆಪ್ಪೆ ಮೇಲೆ ಗುಳ್ಳೆಗಳ ತರ ಬಂದ್ಬಿಟ್ಟಿದೆ. ಹಾಂ ಹಾಂ. ಅದು ಸುಮಾರು ದಿವಸದಿಂದ ಇದೆ ಮ್ಯಾಮ್. ಹಾಂ, ಅದೇನಾದರೂ ಇಚ್ಚಿಂಗ್ ಏನಾದರೂ ಆಗ್ತಿದೆನಾ? ಇಚ್ಚಿಂಗ್ ಆಗುತ್ತೆ. ಮತ್ತೆ ಅದು ನಾನು ವಾಸನ ಕೇರ್ ಹತ್ರ ಒಂದ್ಸಲಿ ಕರ್ಕೊಂಡೋಗಿ ತೋರಿಸ್ದೆ. ಅವರು ಆಯಿಲ್ಮೆಂಟ್ ಕೊಟ್ಟಿದ್ರು. ಹಾಂ ಹಾಂ. ಮತ್ತೆ ಅದು ಸ್ವಲ್ಪ ದಿವಸ ಅದು ಯೂಸ್ ಮಾಡಿದಾಗ ಚೆನ್ನಾಗಿತ್ತು. ಮತ್ತೆ ಅದೇ ತರನೇ ಸ್ಟಾರ್ಟ್ ಆಯ್ತು. ಯಾವಾಗಿಂದ ಇದೆ ಅಮ್ಮ ಇದು ಪ್ರಾಬ್ಲಮ್? ಇದು ಪ್ರಾಬ್ಲಮ್ ಸುಮಾರು ವರ್ಷದಿಂದ ಇದೆ ಮ್ಯಾಮ್. ಅವನಿಗೀಗ 13 ವರ್ಷ. ಸುಮಾರು 7-8 ವರ್ಷದಿಂದ ಇದೆ ಅದು. ಓಕೆ. ನಾವ್ ಅನ್ಕೊಂಡ್ವಿ ದೇವ್ರದ್ದು ಅದು ಇದು ಅನ್ಕೊಂಡು ನಾವು ಆತರ ಇದ್ ಮಾಡ್ಕೊಂಡು ಇದ್ಬಿಟ್ವಿ. ಅದಿವಾಗ ಮತ್ತೆ ಅದು ಆ ತರನೇ ಇದೆ. ಮತ್ತೆ ಸ್ಕೂಲಲ್ಲೆಲ್ಲ ಗೇಲಿಗಳು ಮಾಡೋದು ಮಕ್ಳುಗಳು, ಈ ತರ ಎಲ್ಲ ಪ್ರಾಬ್ಲಮ್ಸ್ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಕಣ್ಣಿನ ರೆಪ್ಪೆ ಮೇಲೆ ಇದೆನಾ ಅಥವಾ ಬೇರೆ ಕಡೆನೂ ಇದೆನಾ? ಇಲ್ಲ, ಬೇರೆ ಕಣ್ಣಿನ ರೆಪ್ಪೆ ಮೇಲೆ ಮಾತ್ರ. ಎರಡು ಕಣ್ಣಲ್ಲಿ? ಎರಡೂ ಕಣ್ಣಲ್ಲೂ ಸರೌಂಡಿಂಗ್ ಫುಲ್ಲು. ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಇದೆ ಅವನ್ಗೆ? ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಬೇರೆ ಅದು ಒಂದೇ ಪ್ರಾಬ್ಲಮ್. ಅದು ಒಂದೇ ಪ್ರಾಬ್ಲಮ್. ಈಗ ಏನಾದ್ರೂ ಮೆಡಿಸಿನ್ಸ್ ಯೂಸ್ ಮಾಡ್ತಿದ್ದೀರಾ? ಇಲ್ಲ ಮ್ಯಾಮ್, ಈಗ ಏನು ಯೂಸ್ ಮಾಡ್ತಾ ಇಲ್ಲ. ಏನಾದ್ರೂ ಅಪ್ಲಿಕೇಶನ್ಸ್ ಕ್ರೀಮ್ಸ್ ಆಗ್ಲಿ? ಹೇಳಿದ್ನಲ್ವಾ, ಆಯಿಲ್ಮೆಂಟ್ ಯೂಸ್ ಮಾಡ್ತಿದ್ದೆ. ಅದು ಮಾಡೋರ್ಗುನು ಚೆನ್ನಾಗಿತ್ತು. ಮತ್ತೆ ಅದು ಬಿಟ್ಮೇಲೆ ಅದೇ ತರಾನೇ ಆಗೋಯ್ತು. ಎಸ್. ಸೊ ಮತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಿ? ಇಲ್ಲ, ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಅದು ಒಂದೇ ಪ್ರಾಬ್ಲಮ್. ಓಕೆ. ಅದು ತುಂಬಾ ನವೆ ಆಗಿ ಬ್ಲೀಡ್ ಆಗೋದೇನಾದ್ರೂ? ಇಲ್ಲ, ಆ ತರ ಏನು ಇಲ್ಲ. ತುಂಬಾ ಇದ್ ಮಾಡ್ಕೊಳ್ತಾನೆ, ಉಜ್ಕೊಳ್ತಾನೆ. ಮತ್ತೆ ಅದು ಉಜ್ಕೊಂಡಾಗ ರೆಪ್ಪೆಗಳೆಲ್ಲ ಬಿದ್ದು ಹೋಗ್ತಾ ಇದೆ. ಓಕೆ. ಏನಾದ್ರೂ ಹೊಟ್ಟು ತರ ಬೀಳುತ್ತಾ? ಹೌದು ಮ್ಯಾಮ್, ಹೊಟ್ಟು ತರ ಬೀಳುತ್ತೆ. ಓಕೆ. ಮತ್ತೆ ಬೇರೆ ಕಡೆ ಎಲ್ಲೂ ಇಲ್ಲ? ಇಲ್ಲ, ಬೇರೆ ಕಡೆ ಎಲ್ಲೂ ಆತರ ಪ್ರಾಬ್ಲಮ್ ಇಲ್ಲ. ಬರೀ ಅದು ಕಣ್ಣಿನ ರೆಪ್ಪೆ ಸುತ್ತ ಮಾತ್ರ. ಓಕೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸೋರಿಯಾಸಿಸ್ ಅಂತ ಇತ್ತಾ? ಇಲ್ಲ ಮ್ಯಾಮ್, ಆತರ ಎಲ್ಲ ಏನು ಯಾರಿಗೂ ಆತರ ತೊಂದ್ರೆ ಇರ್ಲಿಲ್ಲ. ಇವನೊಬ್ಬನ್ಗೆನೆ. ಇದು ಒಂದು ಸ್ಕಿನ್ ಇನ್ಫೆಕ್ಷನ್ ಅಂತಾನೂ ಹೇಳ್ಬೋದು. ಸೊ ಬೆಟ್ರ್ ಅವ್ನಿಗೆ ಒಂದು ಸರ್ತಿ ನಮ್ಮ ಪಾಸಿಟಿವ್ ಹೋಮಿಯೋಪತಿಗೆ ಕರ್ಕೊಂಬಂದ್ರೆ ಅಲ್ಲಿ ಏನಾಗುತ್ತೆ, ಅವ್ನು ಟೋಟಲ್ ಹಿಸ್ಟ್ರಿ ತೊಗೊಂಡು ಅವನಿಗೆ ಮೆಡಿಸಿನ್ಸ್ ಕೊಟ್ಟು ಕ್ಯೂರ್ ಮಾಡಬಹುದು. ಸೊ ಇವಾಗ ಸೈಯದ್ ಮೀರಾ ಅನ್ನೋರು ಕರೆ ಮಾಡ್ತಾರೆ. ಮೀರಾ, ಜನ್ಮ ದಿನಾಂಕ ತಿಳಿಸ್ಕೊಡಿ. ನಿಮ್ಮ ಪ್ರಾಬ್ಲಮ್ ಏನಿದೆ ನಾನು ಕೇಳಿ. ಸೈಯದ್ ಮೀರಾ, ನನ್ನ ಧ್ವನಿ ಕೇಳ್ತಿದ್ಯಾ? ಡಾಕ್ಟರ್ ಜೊತೆ ಮಾತಾಡಿ. ಹಲೋ. ಹಲೋ ಮೇಡಮ್. ಹೇಳಿ ಸರ್, ಏನು ಪ್ರಾಬ್ಲಮ್ ಇದೆ? ಸರ್, ಅದು ಮೇಡಮ್ ಸೇಮ್ ಅಂತ ಈ ತರ ಈಗ ತೋರಿಸ್ತಾ ಇದ್ರಲ್ಲ, ಆ ತರ ನಮ್ ತಮ್ಮಗೆ. ಹಲೋ. ಹಲೋ ಮೇಡಮ್. ಸೈಯದ್ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಕಾಲ್ ಕಟ್ ಆಗೋ ಸಾಧ್ಯತೆ ಇರುತ್ತೆ. ಡೈರೆಕ್ಟ್ ಆಗಿ ಡಾಕ್ಟರ್ ಜೊತೆ ಮಾತಾಡಿ. ಆಯ್ತು, ಅದೇ ಸೇಮ್ ಅಂತ ಹೇಳಿ ಅದು ನಮ್ ತಮ್ಮಗೆ ಪೂರಾ ಮೈಯಲ್ಲಿ ಎಲ್ಲ ಆಗಿದೆ. ಸೊ ಅದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ ಸರ್? ಅದು ತಗೊಂತಾ ಇದಾರೆ. ಯಾವುದೇ ಗುಳಿಗೆ ಅದು ಕಮ್ಮಿ ಆಗುತ್ತಾ ಮತ್ತೆ ಆ ತರನ ಆಗುತ್ತಾ? ಎಷ್ಟು ವರ್ಷದಿಂದ ಇದೆ ಸರ್ ಇದು ಪ್ರಾಬ್ಲಮ್ ಅವ್ರಿಗೆ? ಇದು ಕನಿಷ್ಠ ಒಂದು 3-4 ವರ್ಷದಿಂದ ತಗೊಂತಾ ಇದಾರ. ಎಷ್ಟು ವರ್ಷದಿಂದ ಇದೆ ಅವರಿಗೆ ಪ್ರಾಬ್ಲಮ್? ಅದು 4 ಅದು ಕಂಟಿನ್ಯೂ ತಗೊಂತಾ ಇದಾರೆ ಮೇಡಮ್. ಏನ್ ಮೆಡಿಸಿನ್ಸ್ ತಗೊಂತಾ ಇದ್ದೀರಾ? ಅಲೋಪತಿನ, ಹೋಮಿಯೋಪತಿನ, ಆಯುರ್ವೇದಿಕ? ಅದು ಹೋಮಿಯೋಪತಿ ಮೇಡಮ್. ಹೋಮಿಯೋಪತಿ. ಓಕೆ. ಅಂತೂ ಕೂಡ ಏನು ಕಡಿಮೆ ಅನಿಸ್ತಾ ಇಲ್ಲ ನಿಮ್ಗೆ? ಇಲ್ಲ, ಕಮ್ಮಿ ಆಗ್ತಿದೆ ಮತ್ತೆ ಇದು ಆಗುತ್ತೆ ಮೇಡಮ್. ಅದು ಸ್ವಲ್ಪ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ನಿಮ್ದು ಸೋರಿಯಾಸಿಸ್ ಅನ್ನೋದು ಇಂಪಾರ್ಟೆಂಟು. ಅದು ಜಾಸ್ತಿ ವರ್ಷದಿಂದ ನೀವು ಬಾಳ್ತಿದ್ರೆ ಅದು ತುಂಬಾನೇ ಟೈಮ್ ತಗೋತೆ. ಒಂದ್ಸತಿ ಹೋಗುತ್ತೆ, ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಮತ್ತೆ ನಾನು ಹೇಳ್ತೀನಿ ನಿಮಗೆ, ಪ್ರಿಕಾಷನರಿ ಥಿಂಗ್ಸ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂತ. ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಇಟ್ಕೊಳ್ಳೋದಾಗ್ಲಿ, ಜಾಸ್ತಿ ಉಜ್ಜೋದಾಗ್ಲಿ, ಜಾಸ್ತಿ ನೀರಲ್ಲಿ ಕೈ ಇಡೋದಾಗ್ಲಿ, ಅದಕ್ಕೆ ರಬ್ ಮಾಡೋದಾಗ್ಲಿ ಮಾಡಬಾರ್ದು. ಅಂದರೆ ಆಯಿಲ್ ಅಪ್ಲಿಕೇಶನ್ಸ್ ಇರಬೇಕು. ಊಟದಲ್ಲಿ ತುಂಬಾ ಡೈಟ್ ಕಾನ್ಷಿಯಸ್ ಆಗಿರಬೇಕು ನೀವು. ಅಂದರೆ ನ್ಯೂಟ್ರಿಯೆಂಟ್ ಫುಡ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಇದೆಲ್ಲ ತಗೋಬೇಕು. ಸೊ ಇದರಿಂದ ಖಂಡಿತ ಕಡಿಮೆ ಆಗುತ್ತೆ ಸರ್. ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡಿದ್ರೆ ಟ್ರೀಟ್ಮೆಂಟು ಕಡಿಮೆ ಆಗುತ್ತೆ ಖಂಡಿತ. ಓಕೆ, ನಮ್ಮ ಕೊನೆಯ ಕಾಲರ್ ಮಮತಾ ಕರೆ ಮಾಡಿದ್ದಾರೆ. ಮಮತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ. ಹಲೋ. ನನ್ನ ಹೆಸರು ಮಮತಾ ಅಂತ ಹೇಳಿ. ಹೇಳಿ.
ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಹಸ್ಬೆಂಡ್ಗೆ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ. ಅವ್ರು ಆಲ್ರೆಡಿ ಪಾಸಿಟಿವ್ ಹೋಮಿಯೋಪತಿಯಲ್ಲೇ ಮೆಡಿಸಿನ್ ತಗೊಳ್ತಿದ್ದಾರೆ. ಆಲ್ಮೋಸ್ಟ್ 1.5 years ಇಂದ ಇದೆ. ಅವ್ರು 1 year ಆಯ್ತು ಶುರು ಮಾಡಿ. ಅವ್ರಿಗೆ ಬಾಡಿಯಲ್ಲೆಲ್ಲ ಇದೆ. ಸೊ ಹೋಮಿಯೋಪತಿ ಮೆಡಿಸಿನ್ ಯೂಸ್ ಮಾಡ್ಬೇಕಾದ್ರೆ ಅವರು ಇವಾಗ ಒಂದು ಟೆಂಪ್ರರಿ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಒಂದು ಅಲೋಪತಿಯಲ್ಲಿ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ ಹಾಕಿದಾಗ ಎಲ್ಲಾದ್ರೂ ಫಂಕ್ಷನ್ ಎಲ್ಲಾರು ಹೋಗ್ಬೇಕು ಅಂದ್ರೆ ಮುಖದಲ್ಲೆಲ್ಲ ಇದೆ ಅವ್ರಿಗೆ ಕಮ್ಮಿ ಆಗ್ಬಿಡತ್ತೆ. ಅದಕ್ಕೋಸ್ಕರ ಅದನ್ನ ಅಪ್ಲೈ ಮಾಡ್ತಿರ್ತಾರೆ ಅವಾಗ ಎಲ್ಲಾರು ಫಂಕ್ಷನ್ ಹೋಗ್ಬೇಕು. ತುಂಬಾ ಇವಾಗ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಆಗತ್ತಲ್ಲ, ಅದನ್ನ ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾದ್ರು ತೊಂದ್ರೆ ಆಗುತ್ತಾ ಹೋಮಿಯೋಪತಿ ಮತ್ತೆ ಅಲೋಪತಿ? ಅಂದ್ರೆ ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸೋರಿಯಾಸಿಸ್ ಸಪ್ರೆಸ್ ಆಗುತ್ತೆ, ಮತ್ತೆ ಅದೇನಾಗುತ್ತೆ ಮೆಡಿಸಿನ್ಸ್ ಎಷ್ಟು ಕೊಟ್ಟರು ಅದು ಕ್ಯೂರ್ ಆಗೋದಿಲ್ಲ. ಅಗೇನ್ ಅದು ನಿಮ್ಮದು ಆಯಿಂಟ್ಮೆಂಟ್ ಆ್ಯಕ್ಷನ್ ಸ್ಟಾಪ್ ಆಗಿದ್ದಾಗ ಅದು ಮತ್ತೆ ಸಿವಿಯರ್ ಆಗಿ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ನಾವೇನು ಹೇಳ್ತೀವಿ, ಯೂಸ್ ಮಾಡಬೇಡಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತ. ಓಕೆ, ಇಫ್ ಯು ವಾಂಟ್ ಒಕೇಶ್ನಲಿ ಅಂತಂದರೆ ಓಕೆ, ಅಂದರೆ ನಿಮ್ಗೆ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು ಆವಾಗ ಅಂತಂದರೆ ಒಕೇಶ್ನಲಿ 1 or 2 ಯು ಕ್ಯಾನ್ ಯೂಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ನನ್ನ. ಯಾಕೆಂದರೆ ಸೋರಿಯಾಸಿಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆದರೆ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿಲ್ಲ, ಅದು ಕಮ್ಮಿನೇ ಆಗಲ್ಲ ಅಂತ ಸಾಕಷ್ಟು ಅಪನಂಬಿಕೆಗಳಿವೆ. ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದ. ಸೊ ವೀಕ್ಷಕರೇ, ಸೋರಿಯಾಸಿಸ್ ಇದ್ದರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ, ಅದು ಕಮ್ಮಿ ಆಗೋದೇ ಇಲ್ಲ ಅಂತಾನು ಅನ್ಕೋಬೇಡಿ. ಸೂಕ್ತವಾದಂತಹ ಚಿಕಿತ್ಸೆ ತಗೊಳ್ಳಿ. ಅಲ್ಲದೆ ಸಾಕಷ್ಟು ಟೈಮ್ ಹಿಡಿಯುತ್ತೆ ನಿಜ, ಆದರೆ ಸೋರಿಯಾಸಿಸ್ಗೆ ಖಂಡಿತವಾಗಿಯೂ ಟ್ರೀಟ್ಮೆಂಟ್ ಸಿಕ್ಕೇ ಸಿಗುತ್ತೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.